ಸರ್ಕಾರ ರೈತರು ಬೆಳೆದಂತಹ ಜೋಳವನ್ನು ಖರೀದಿ ಮಾಡೋದಕ್ಕೆ ಮೀನಮೇಷ ಎಣಿಸ್ತಾ ಇದೆ. ಹಾಳಾಗ್ತಾ ಇರುವಂತಹ ಬೆಳೆಯಿಂದ ರೊಚ್ಚಿಗೆದ್ದ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಬೀದಿಗಿಳಿದ ರೈತರು, ರಸ್ತೆಯಲ್ಲಿಯೇ ಊಟಕ್ಕೆ ಕುಳಿತ ಅನ್ನದಾತ, ಆಕ್ರೋಶ, ಆವೇಶ, ತಮ್ಮ ಹಕ್ಕಿಗಾಗಿ ಪ್ರೊಟೆಸ್ಟ್. ರಾಯಚೂರಿನಲ್ಲೇ ಬೆಂಬಲ ಬೆಲೆಗಡೆ ಜೋಳ ಖರೀದಿಗೆ ಆಗ್ರಹಿಸಿ ರೈತರ ಹೋರಾಟ ಕಾವೇರಿದೆ. ರಾಯಚೂರು ಜಿಲ್ಲೆ ಸಿಂಧನೂರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ನೂರಾರು ರೈತರು ಬೀದಿಗಿಳಿದಿದ್ದಾರೆ. ಹೋರಾಟಕ್ಕೆ ಸರ್ಕಾರ ಸ್ಪಂದನೆ ನೀಡ್ತಿಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಕನಿಷ್ಠ ಬೆಲೆ ಯೋಜನೆಯಡಿ ಎಕರೆಗೆ 20 ಕ್ವಿಂಟಲ್ನಂತೆ ರೈತರಿಂದ ಜೋಳ ಖರೀದಿಸುವಂತೆ ಒತ್ತಾಯಿಸಿದ್ರು. ರಾಯಚೂರು ಜಿಲ್ಲಾದ್ಯಂತ 8 ಲಕ್ಷ ಕ್ವಿಂಟಲ್ಗೂ ಅಧಿಕ ಜೋಳ ಬೆಳೆದಿದ್ದಾರೆ. ಹಿಂಗಾರು ಹಂಗಾಮಿನ ಜೋಳ ಮಾರಾಟಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಆದರೆ 8,323 ರೈತರಲ್ಲಿ ಕೇವಲ 314 ಜನ ರೈತರ ಜೋಳ ಮಾತ್ರ ಖರೀದಿ ಮಾಡಿದ ಸರ್ಕಾರ ಈವರೆಗೂ 314 ಜನ ರೈತರಿಂದ 26,888 ಕ್ವಿಂಟಲ್ ಜೋಳ ಮಾತ್ರ ಖರೀದಿ ಮಾಡಿದೆ. ಇನ್ನುಳಿದ 8,009 ರೈತರಿಂದ ಜೋಳ ಖರೀದಿ ಬಾಕಿ ಉಳಿಸಿದ ಸರ್ಕಾರ ರೈತರ ಜೋಳದಲ್ಲೇ ಕಸ ಕಡ್ಡಿ ನೆಪವೊಡ್ಡಿ ಜೋಳ ಖರೀದಿಗೆ ಹಿಂದೇಟನ್ನ ಹಾಕ್ತಾ ಇದೆ ಎಂಬ ಆರೋಪ. ಈ ಹಿನ್ನೆಲೆ ಬಾಕಿ ಉಳಿದ ಎಲ್ಲಾ ಜೋಳವನ್ನ ಬೆಂಬಲ ಬೆಲೆಯಲ್ಲಿ ಖರೀದಿಸಿ ಅಂತ ಆಗ್ರಹಿಸಿ ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಸರ್ಕಾರ ತಮ್ಮ ಬೇಡಿಕೆ ಈಡೇರಿಸುವವರೆಗೂ ಕದಲಲ್ಲ ಅಂತ ರಸ್ತೆಯಲ್ಲೇ ಅನ್ನ ಸುರಿದು ಊಟ ಮಾಡ್ತಾ ಇದ್ದಾರೆ ನೂರಾರು ರೈತರು. ಈಗಾಗಲೇ ಮಳೆಗಾಲ ಸಂಭವಿಸಿದ್ದು ಸಂಗ್ರಹಿಸಿರುವಂತಹ ಜೋಳಕ್ಕೆ ಮೊಳಕೆ ಒಡೆಯುವ ಹುಳ ಹತ್ತುವ ಸಾಧ್ಯತೆ ಇದೆ. ಇದರಿಂದ ಸಂಕಷ್ಟ ಎದುರಿಸ್ತಾ ಇದ್ದೇವೆ ಅಂತ ರೈತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ಸರ್ಕಾರ ರೈತರು ಬೆಳೆದಂತಹ ಜೋಳವನ್ನು ಖರೀದಿ ಮಾಡೋದಕ್ಕೆ ಮೀನಮೇಷ ಎಣಿಸ್ತಾ ಇದೆ. ಹಾಳಾಗ್ತಾ ಇರುವಂತಹ ಬೆಳೆಯಿಂದ ರೊಚ್ಚಿಗೆದ್ದ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಬೀದಿಗಿಳಿದ ರೈತರು, ರಸ್ತೆಯಲ್ಲಿಯೇ ಊಟಕ್ಕೆ ಕುಳಿತ ಅನ್ನದಾತ, ಆಕ್ರೋಶ, ಆವೇಶ, ತಮ್ಮ ಹಕ್ಕಿಗಾಗಿ ಪ್ರೊಟೆಸ್ಟ್. ರಾಯಚೂರಿನಲ್ಲೇ ಬೆಂಬಲ ಬೆಲೆಗಡೆ ಜೋಳ ಖರೀದಿಗೆ ಆಗ್ರಹಿಸಿ ರೈತರ ಹೋರಾಟ ಕಾವೇರಿದೆ. ರಾಯಚೂರು ಜಿಲ್ಲೆ ಸಿಂಧನೂರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ನೂರಾರು ರೈತರು ಬೀದಿಗಿಳಿದಿದ್ದಾರೆ. ಹೋರಾಟಕ್ಕೆ ಸರ್ಕಾರ ಸ್ಪಂದನೆ ನೀಡ್ತಿಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಕನಿಷ್ಠ ಬೆಲೆ ಯೋಜನೆಯಡಿ ಎಕರೆಗೆ 20 ಕ್ವಿಂಟಲ್ನಂತೆ ರೈತರಿಂದ ಜೋಳ ಖರೀದಿಸುವಂತೆ ಒತ್ತಾಯಿಸಿದ್ರು. ರಾಯಚೂರು ಜಿಲ್ಲಾದ್ಯಂತ 8 ಲಕ್ಷ ಕ್ವಿಂಟಲ್ಗೂ ಅಧಿಕ ಜೋಳ ಬೆಳೆದಿದ್ದಾರೆ. ಹಿಂಗಾರು ಹಂಗಾಮಿನ ಜೋಳ ಮಾರಾಟಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಆದರೆ 8,323 ರೈತರಲ್ಲಿ ಕೇವಲ 314 ಜನ ರೈತರ ಜೋಳ ಮಾತ್ರ ಖರೀದಿ ಮಾಡಿದ ಸರ್ಕಾರ ಈವರೆಗೂ 314 ಜನ ರೈತರಿಂದ 26,888 ಕ್ವಿಂಟಲ್ ಜೋಳ ಮಾತ್ರ ಖರೀದಿ ಮಾಡಿದೆ. ಇನ್ನುಳಿದ 8,009 ರೈತರಿಂದ ಜೋಳ ಖರೀದಿ ಬಾಕಿ ಉಳಿಸಿದ ಸರ್ಕಾರ ರೈತರ ಜೋಳದಲ್ಲೇ ಕಸ ಕಡ್ಡಿ ನೆಪವೊಡ್ಡಿ ಜೋಳ ಖರೀದಿಗೆ ಹಿಂದೇಟನ್ನ ಹಾಕ್ತಾ ಇದೆ ಎಂಬ ಆರೋಪ. ಈ ಹಿನ್ನೆಲೆ ಬಾಕಿ ಉಳಿದ ಎಲ್ಲಾ ಜೋಳವನ್ನ ಬೆಂಬಲ ಬೆಲೆಯಲ್ಲಿ ಖರೀದಿಸಿ ಅಂತ ಆಗ್ರಹಿಸಿ ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಸರ್ಕಾರ ತಮ್ಮ ಬೇಡಿಕೆ ಈಡೇರಿಸುವವರೆಗೂ ಕದಲಲ್ಲ ಅಂತ ರಸ್ತೆಯಲ್ಲೇ ಅನ್ನ ಸುರಿದು ಊಟ ಮಾಡ್ತಾ ಇದ್ದಾರೆ ನೂರಾರು ರೈತರು. ಈಗಾಗಲೇ ಮಳೆಗಾಲ ಸಂಭವಿಸಿದ್ದು ಸಂಗ್ರಹಿಸಿರುವಂತಹ ಜೋಳಕ್ಕೆ ಮೊಳಕೆ ಒಡೆಯುವ ಹುಳ ಹತ್ತುವ ಸಾಧ್ಯತೆ ಇದೆ.
ಇದರಿಂದ ಸಂಕಷ್ಟ ಎದುರಿಸ್ತಾ ಇದ್ದೇವೆ ಅಂತ ರೈತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ಸರ್ಕಾರ ರೈತರು ಬೆಳೆದಂತಹ ಜೋಳವನ್ನ ಖರೀದಿ ಮಾಡೋದಕ್ಕೆ ಮೀನಮೇಷ ಎಣಿಸ್ತಾ ಇದೆ. ಹಾಳಾಗ್ತಾ ಇರುವಂತಹ ಬೆಳೆಯಿಂದ ರೊಚ್ಚಿಗೆದ್ದ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಬೀದಿಗಿಳಿದ ರೈತರು. ರಸ್ತೆಯಲ್ಲಿಯೇ ಊಟಕ್ಕೆ ಕುಳಿತ ಅನ್ನದಾತ. ಆಕ್ರೋಶ, ಆವೇಶ, ತಮ್ಮ ಹಕ್ಕಿಗಾಗಿ ಪ್ರೊಟೆಸ್ಟ್. ರಾಯಚೂರಿನಲ್ಲೇ ಬೆಂಬಲ ಬೆಳೆಗಡೆ ಜೋಳ ಖರೀದಿಗೆ ಆಗ್ರಹಿಸಿ ರೈತರ ಹೋರಾಟ ಕಾವೇರಿದೆ. ರಾಯಚೂರು ಜಿಲ್ಲೆ ಸಿಂಧನೂರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ನೂರಾರು ರೈತರು ಬೀದಿಗಿಳಿದಿದ್ದಾರೆ. ಹೋರಾಟಕ್ಕೆ ಸರ್ಕಾರ ಸ್ಪಂದನೆ ನೀಡ್ತಿಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಕನಿಷ್ಠ ಬೆಲೆ ಯೋಜನೆಯಡಿ ಎಕರೆಗೆ 20 ಕ್ವಿಂಟಲ್ನಂತೆ ರೈತರಿಂದ ಜೋಳ ಖರೀದಿಸುವಂತೆ ಒತ್ತಾಯಿಸಿದ್ರು. ರಾಯಚೂರು ಜಿಲ್ಲಾದ್ಯಂತ 8 ಲಕ್ಷ ಕ್ವಿಂಟಲ್ಗೂ ಅಧಿಕ ಜೋಳ ಬೆಳೆದಿದ್ದಾರೆ. ಹಿಂಗಾರು ಹಂಗಾಮಿನ ಜೋಳ ಮಾರಾಟಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಆದರೆ 8,323 ರೈತರಲ್ಲಿ ಕೇವಲ 314 ಜನ ರೈತರ ಜೋಳ ಮಾತ್ರ ಖರೀದಿ ಮಾಡಿದ ಸರ್ಕಾರ ಈವರೆಗೂ 314 ಜನ ರೈತರಿಂದ 26,888 ಕ್ವಿಂಟಲ್ ಜೋಳ ಮಾತ್ರ ಖರೀದಿ ಮಾಡಿದೆ. ಇನ್ನುಳಿದ 8,009 ರೈತರಿಂದ ಜೋಳ ಖರೀದಿ ಬಾಕಿ ಉಳಿಸಿದ ಸರ್ಕಾರ ರೈತರ ಜೋಳದಲ್ಲೇ ಕಸ ಕಡ್ಡಿ ನೆಪವೊಡ್ಡಿ ಜೋಳ ಖರೀದಿಗೆ ಹಿಂದೇಟನ್ನ ಹಾಕ್ತಾ ಇದೆ ಎಂಬ ಆರೋಪ. ಈ ಹಿನ್ನೆಲೆ ಬಾಕಿ ಉಳಿದ ಎಲ್ಲಾ ಜೋಳವನ್ನ ಬೆಂಬಲ ಬೆಲೆಯಲ್ಲಿ ಖರೀದಿಸಿ ಅಂತ ಆಗ್ರಹಿಸಿ ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಸರ್ಕಾರ ತಮ್ಮ ಬೇಡಿಕೆ ಈಡೇರಿಸುವವರೆಗೂ ಕದಲಲ್ಲ ಅಂತ ರಸ್ತೆಯಲ್ಲೇ ಅನ್ನ ಸುರಿದು ಊಟ ಮಾಡ್ತಾ ಇದ್ದಾರೆ ನೂರಾರು ರೈತರು. ಈಗಾಗಲೇ ಮಳೆಗಾಲ ಸಂಭವಿಸಿದ್ದು ಸಂಗ್ರಹಿಸಿರುವಂತಹ ಜೋಳಕ್ಕೆ ಮೊಳಕೆ ಒಡೆಯುವ ಹುಳ ಹತ್ತುವ ಸಾಧ್ಯತೆ ಇದೆ. ಇದರಿಂದ ಸಂಕಷ್ಟ ಎದುರಿಸ್ತಾ ಇದ್ದೇವೆ ಅಂತ ರೈತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ಸರ್ಕಾರ ರೈತರು ಬೆಳೆದಂತಹ ಜೋಳವನ್ನ ಖರೀದಿ ಮಾಡೋದಕ್ಕೆ ಮೀನಮೇಷ ಎಣಿಸ್ತಾ ಇದೆ. ಹಾಳಾಗ್ತಾ ಇರುವಂತಹ ಬೆಳೆಯಿಂದ ರೊಚ್ಚಿಗೆದ್ದ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಬೀದಿಗಿಳಿದ ರೈತರು. ರಸ್ತೆಯಲ್ಲಿಯೇ ಊಟ